ರವಿ ತೆಲುಗು ಟ್ರಾವೆಲರ್ಸ್ ಸರ್ ಅವರ ಒಂದು ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ತಿಳ್ಕೊಬೋದಾ ಸರ್? ನಿಮ್ಮ ಒಂದು ಮಂತ್ಲಿ ಅರ್ನಿಂಗ್ ಎಷ್ಟಿದೆ? ಸಮ್ ಮಂತ್ಸ್. ಕನ್ನಡದಿಂದ ವೀಕ್ಷಿಸುತ್ತಿರುವ ಎಲ್ಲರಿಗೂ ರವಿ ತೆಲುಗು ಟ್ರಾವೆಲರ್ ಚಾನಲ್ಗೆ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಶ್ ಮರಾಠ. ನೀವು ನೋಡ್ತಾ ಇರ್ಬೋದು ನನ್ನ ಜೊತೆಗೆ ಯಾರಿದ್ದಾರೆ ಅಂತ. ದೇಶದಲ್ಲೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ತೆಲುಗು ಪ್ರಖ್ಯಾತ ಟ್ರಾವೆಲರ್ ಬ್ಲಾಗರ್ ಆದಂತಹ ರವಿ ಸರ್ ಅವ್ರು ನಮ್ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಸೊ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಿಂದ ವೀಕ್ಷಿಸುತ್ತಿರುವ ಎಲ್ಲರಿಗೂ ಕನ್ನಡ ಇನ್ಫಾರ್ಮೇಶನ್ ಚಾನಲ್ಗೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರೆ ತುಂಬಾ ಖುಷಿ. ಸ್ವಲ್ಪ ಬರುತ್ತೆ ಸರ್. ನೀವು ಇಷ್ಟೊಂದು ಅಂದ್ರೆ ದಾಖಲೆಗಳನ್ನು ಮಾಡಿದೀರಾ. 195 ದೇಶಗಳನ್ನ ವಿಸಿಟ್ ಮಾಡಿದೀರಾ ಸರ್. ಒಂದು ಪ್ರಪಂಚದಲ್ಲಿ ಒಂದು ದಾಖಲೆ ಅಂತಾನೆ ಹೇಳ್ಬೋದು ಸರ್. ಇಷ್ಟೊಂದು ಅಚೀವ್ಮೆಂಟ್ಸ್ ಮಾಡೋದಿಕ್ಕೆ ಲೈಕ್ ಸರ್ ಹೇಗೆ ಶುರು ಮಾಡಿದ್ರಿ ಅಂತ? ಓಕೆ ಗೈಸ್, ಸೊ ಮೈ ಕನ್ನಡ ಇಸ್ ವೆರಿ ವೀಕ್. ಸ್ವಲ್ಪ ಬರುತ್ತೆ. ಸೊ ಐ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್. ಓಕೆ, ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ ಲಾಂಗ್ time back. Why my travel is very important, I tell you. In the entire world, 850 crores, only 300 people, sirf 300, sirf 300 have been to every country in the world. Okay, 700 people have gone to space, and then 6,000 people have gone to Mount Everest. But every country in the world, 195 ಪ್ರವಾಸವನ್ನ ಮಾಡಿದ್ದೀರಾ? ದೇಶಗಳನ್ನ ವಿಸಿಟ್ ಮಾಡಿ ನಾನು ಪ್ರವಾಸ ಮಾಡಿದ್ರೆ ಸಿರ್ಫ್ ಓನ್ಲಿ 300 people have completed this, so that's why it's a big deal. So I've been traveling for 27 years. So what is special with me is not only travel, I have a full-time job, I have a family, I live in the US. I have not given up anything. So to have a job, to have a career, to have a family, to have a good lifestyle, and also travel every country is not easy. इसीलिए ये तो बड़ा न्यूज़ है. ಹೌದು, ಇದೊಂದು ತುಂಬಾನೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರ ಕೆರಿಯರ್ ಜೊತೆಗೆ ಅವರ ಒಂದು ಜಾಬ್ ಇದೆ. ಜಾಬ್ ಇದ್ರೂ ಕೂಡ ಅವರು ಟ್ರಾವೆಲ್ ನ ಮಾಡ್ತಾರೆ. ಅಂಡ್ ಟ್ರಾವೆಲ್ ಅಲ್ಲಿ ಇಷ್ಟೊಂದು ದಾಖಲೆಗಳನ್ನ ಮಾಡಿದ್ದಾರೆ. ಅಂಡ್ ನೋಡಿ ಎಷ್ಟು ಹಂಬಲ್ ಇದಾರೆ, ಎಷ್ಟು ಸ್ವೀಟ್ ಇದಾರೆ ಅಂತ. ಯಾಕಂತಂದ್ರೆ ಅವ್ರಿಗೆ ಯಾವುದೇ ರೀತಿ ನಮ್ಗೆ ಇಷ್ಟು ಫಾಲೋವರ್ಸ್ ಇದಾರೆ ಅನ್ನುವಂತ ಅಹಂ ಇಲ್ಲ. ಅಂಡ್ ಯು ಆರ್ ದ ಇನ್ಸ್ಪಿರೇಷನ್ ಟು ಮೆನಿ ಬ್ಲಾಗರ್ಸ್ ಅಂಡ್ ಟ್ರಾವೆಲರ್ಸ್. ನೀವು ಏನು ಒಂದು ಸಲಹೆನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಬಿಗಿನರ್ಸ್ಗೆ? ಬ್ಲಾಗಿಂಗ್ ಮಾಡಬೇಕು ಅಂತ, ಬ್ಲಾಗ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋರಿಗೆ ಏನ್ ಸಜೆಷನ್ ಕೊಡಿ? So my suggestion is, do not make YouTube channel your primary career. Always concentrate on education, always concentrate on career, because on YouTube 1 month you get a lot of views, 1 month no views. So that's why YouTube career ಮಾಡಬೇಕು. ಆದ್ರೆ ಸೊ career concentrate, education concentrate, proper job. YouTube hobby, travel hobby, full time ಮಾಡಬೇಕು. ಓಕೆ, ನೋಡಿ ಮಾಡಬೇಕು means do or not do? No, I'm saying don't ಮಾಡಬಾರ್ದು. ಬೇರೆ ಫುಲ್ ಟೈಮ್ ಮಾಡ್ಬೇಡಿ, ಪಾರ್ಟ್ ಟೈಮ್ ಮಾಡ್ಬೇಕು, ಫುಲ್ ಟೈಮ್ ಮಾಡಬೇಡ. ರವಿ ತೆಲುಗು ಟ್ರಾವೆಲರ್ಸ್ ಸರ್ ಅವರ ಒಂದು ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ತಿಳ್ಕೊಬೋದಾ ಸರ್? ನಿಮ್ಮ ಒಂದು ಮಂತ್ಲಿ ಅರ್ನಿಂಗ್ ಎಷ್ಟಿದೆ? Some months 15 lakhs, some months 8 lakhs, some months 7 lakhs. अब थोड़ा कम है, फिर भी 4-5 लाख. ಓಕೆ, ನೋಡಿ 4-5 lakhs ಅಂತಂದ್ರೆ ಕಮ್ಮಿ ಅಂತ ಹೇಳ್ತಾ ಇದಾರೆ ಸರ್. ಅಂದ್ರೆ ನೋಡೋರ್ಗೆ ತುಂಬಾ ಇವಾಗ ಸ್ಟಾರ್ಟ್ ಮಾಡ್ತಿರೋರ್ಗೆ ಅದೊಂದು ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಆದ್ರೆ ನೀವು ಹ್ಯೂಜ್ ಆಗಿ ಅರ್ನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದೊಂದು ಲೈಕ್ ಕಾಮನ್ ಆಗಿ ಇಷ್ಟು ಬರ್ತಿದೆ ಅಂತ ಹೇಳ್ತಿದ್ದೀರಾ? No, I'm saying the YouTube is just a hobby for me. It's not my profession. So YouTube में 1 rupee आता है, 15 लाख आता है, कोई फर्क नहीं. No difference for me, because this is just a hobby, not my profession. ಓಕೆ ಸರ್, ಯು ಆರ್ ದ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಪೀಪಲ್ ಇನ್ ದ ಅರೌಂಡ್ ವರ್ಲ್ಡ್. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಸರ್? ಅಂದ್ರೆ ಇಷ್ಟೊಂದು ದಾಖಲೆಗಳನ್ನ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ 195 195 ಕಂಪ್ಲೀಟ್ ಮಾಡಿದ್ರೆ. ಸೊ जब मैं स्टार्ट किया, मैं भी विशाखापट्टनम से हूँ, आंध्र प्रदेश में. इतना अमीर आदमी नहीं हूँ, so मिडिल क्लास. जब कॉलेज जा रहा था, when I was going to college, everybody saying, when I said I want to travel the world, everybody is laughing. Oh, 195 करेगा, 195 करेगा. लेकिन 195 हो गया. So मैं अभी स्पेस एक्सप्लोर करना चाहता हूँ. वो होगा कि नहीं मुझे मालूम नहीं, लेकिन भगवान की कृपा से हो जाएगा. 195 पैसा हो गया,
ऐसा स्पेस एक्सप्लोरेशन भी हो जाएगा. आई एम थिंकिंग. So I'm not sure. Sorry, like I said, Kannada ಸ್ವಲ್ಪ ಸರ್ fluent. I can't speak. That's why I'm trying English and Hindi. ಸರ್ ಖಂಡಿತ ಸರ್, ಇಷ್ಟೊಂದು ದಾಖಲೆಗಳನ್ನ ಮಾಡಿದೀರಾ ಅಂತಂದ್ರೆ ನಿಮ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಬರೋ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. Thank you so much. Sir, being a middle class person, you have started YouTube and you are earning very well now. See, when I was a middle class person, I had so many dreams. But then I went to study do my master's degree in the US. Right? I went to the US. Then I started making good money in my career. Then I started traveling. So when I was a middle class, I didn't have any money to travel. So first I concentrated on my studies, then my career, then got a good job, and then made money, and then saved money, and then started traveling. ಸರ್, ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಮೊಂದು ಕನಸು ಅಂತಾನೆ ಕಾರಣನೇ ಅಂತಾನೆ ಹೇಳ್ಬೋದು. ಒಂದು ಕನಸನ್ನ ಕಂಡು ಅದನ್ನ ನಾವು ನನಸು ಮಾಡೋದಕ್ಕೆ ಹಗಲು ರಾತ್ರಿ ದುಡ್ದಾಗ ಶ್ರಮ ಪಟ್ಟಾಗ್ಲೇನೆ ಆ ಕನಸು ನನಸಾಗುತ್ತೆ ಅಲ್ವಾ. हम कोई भी सपना देखते हैं उसके लिए काम किए तो ही हमको वो मिलता है ना सर. तो आप भी ऐसा ही स्टार्ट किया, आपका ड्रीम को फुलफिल किया है ना. So यही बता रहा हूँ सबको. मैं कुछ नहीं था, सादा सीधा सामान्य middle class family from Vizag. If I can achieve my dream of being in every country in the world, 185 countries, nothing is impossible. Like he said, Shama Marbeku, if you do a lot of effort and if you concentrate on your goal, anything is possible in the world. So I wish everybody watching this particular channel all the best. Okay. So ಕನ್ನಡದಿಂದ ವೀಕ್ಷಿಸುತ್ತಿರುವ ಎಲ್ಲರಿಗೂ ರವಿ ತೆಲುಗು ಟ್ರಾವೆಲರ್ ಚಾನಲ್ಗೆ ಸುಸ್ವಾಗತ. ನಮಸ್ಕಾರ. ನೋಡಿದ್ರೆಲ್ಲ ಕನ್ಸನ್ನ ಕಂಡು ಅದಕ್ಕೆ ನನ್ಸ್ ಮಾಡೋದಕ್ಕೆ ಹಗಲು ರಾತ್ರಿ ದುಡಿಬೇಕು, ಶ್ರಮನ ಪಡ್ಬೇಕು, ಪಟ್ರೆ ಖಂಡಿತ ಕೂಡ ಆ ಕನ್ಸನ್ನ ನನ್ಸ್ ಮಾಡ್ಕೋಬಹುದು ಅಂತ ರವಿ ಸರ್ ಹೇಳ್ತಾ ಇದ್ದಾರೆ. ಇದು ನಾವು ಈ ವಿಷಯನ ಯಾಕೆ ಹೇಳ್ತಿದೀವಿ ಅಂತಂದ್ರೆ ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಇರ್ತೀರಾ, ಚಾನಲ್ ನ ನೋಡ್ತಾ ಇರ್ತೀರಾ, ನಾವು ಕೂಡ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಸರ್ ನ ಇನ್ಸ್ಪಿರೇಷನ್ ಆಗಿ ನೀವು ಇಟ್ಕೊಂಡಿರ್ತೀರಾ. ಸೊ ಇವತ್ತು ಅವರು ಕೂಡ ನಿಮ್ಗೆ ವಿಶ್ ಮಾಡಿದ್ದಾರೆ. ಸೊ ಗುಡ್ ಲಕ್ ಹೇಳಿದ್ದಾರೆ. ನೀವು ಕೂಡ ಹಗಲು ರಾತ್ರಿ ಶ್ರಮನ ಪಡಿ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ಮಾಡ್ಕೊಟ್ರಿ ನಮ್ಮ ಚಾನಲ್ಗೆ. ಬಿಸಿ ಶೆಡ್ಯೂಲ್ ಅಲ್ಲಿ ಸರ್ ಫುಲ್ ಬಿಸಿ ಆಗಿದ್ರು ಸರ್, ಪ್ಲೀಸ್ ಅಂತ ನಾನೊಂದು 2 times ಅವ್ರಿಗೆ 1-2 ಕ್ವಶನ್ ನ ಕೇಳಿದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಬಂದು ಮಾತಾಡಿದ್ದೀನಿ. No problem. Thank you so much and wishing everybody watching all the best.